ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕಾದ್ರೆ ಏನು ಮಾಡಬೇಕು, ಯಾವ ಶ್ಲೋಕನ ಹೇಳಿದ್ರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೆಯೇ ಮಕ್ಕಳಿಗೆ ಎಷ್ಟೇ ಓದಿದ್ರೂ ವಿದ್ಯೆ ತಲೆಗೆ ಹತ್ತಾ ಇಲ್ಲ ಅಂದಾಗ ನಾವು ಯಾವ ಟ್ರಿಕ್ಸನ್ನು ಫಾಲೋ ಮಾಡಿಬಿಟ್ಟು ಅವ್ರಿಗೆ ವಿದ್ಯೆ ಚೆನ್ನಾಗಿ ಒಲಿಯೋ ಥರ ಮಾಡ್ಬೋದು, ಇಲ್ಲ ಅಂದರೆ ಅವರ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡ್ಬೋದು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ಇಲ್ಲಿ ತನಕ ನಮ್ಮ ಚಾನಲೆಲ್ಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯೋದನ್ನು ಮರಿಬೇಡಿ. ಸೊ ಮೊದಲಿಗೆ ಮಕ್ಕಳು ಓದೋವಾಗ ಯಾವ ಕಡೆ ಫೇಸಿಂಗ್ ಇದ್ದರೆ ಒಳ್ಳೆಯದು, ಅಥವಾ ಯಾವ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಓದಿದ್ರೆ ಅವರಲ್ಲಿ ಏಕಾಗ್ರತೆ ಹೆಚ್ಚುತ್ತೆ, ಇಲ್ಲ ಅವರು ಓದಿದ್ದೆಲ್ಲ ನೆನ್ಪುಳಿಯುತ್ತೆ ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಕೊಡ್ತಾ ಇದ್ದೀನಿ. ಮಕ್ಕಳು ಓದೋವಾಗ ಯಾವಾಗಲೂ ಪೂರ್ವ ಉತ್ತರ ಇಲ್ಲ ಅಂದರೆ ಈಶಾನ್ಯ ದಿಕ್ಕು, ಪೂರ್ವ ಉತ್ತರ ಇಲ್ಲ ಅಂದರೆ ಈಶಾನ್ಯ ದಿಕ್ಕಿನ ಕಡೆ ಮುಖ ಮಾಡಿಕೊಂಡು ಕುಳಿತುಕೊಂಡು ಓದೋದ್ರಿಂದಲೂ ಕೂಡ ಮಕ್ಕಳಲ್ಲಿ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗುತ್ತೆ. ಅಲ್ಲದೆ ಅವ್ರು ಏನೇ ಓದಿದ್ರು ಅದು ಜಾಸ್ತಿ ಟೈಮ್ ತನಕ ಅವ್ರಿಗೆ ನೆನಪಲ್ಲೂ ಉಳಿಯುತ್ತೆ. ಇನ್ನೂ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕಾದ್ರೆ ಬರೀ ಪರಿಶ್ರಮ ಇದ್ದರೆ ಸಾಕಾಗಲ್ಲ, ದೇವರ ಆಶೀರ್ವಾದ ಕೂಡ ಬೇಕಾಗತ್ತೆ. ಸರಸ್ವತಿ ವಿದ್ಯಾದೇವತೆ ಆಗಿರೋದ್ರಿಂದ ನಾನು ಇಲ್ಲಿ ಕೆಲವೊಂದು ಸರಸ್ವತಿ ಶ್ಲೋಕಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶ್ಲೋಕಗಳನ್ನು ನಿಮ್ಮ ಮಕ್ಕಳ ಹತ್ರ ಬೆಳಗ್ಗೆ ಒಂದ್ಸಲ ಮತ್ತು ಸಂಜೆ ಒಂದ್ಸಲ ಡೈಲಿ ಹೇಳಿಸಿ. ಖಂಡಿತವಾಗ್ಲೂ ಅವರಲ್ಲಿ ಏಕಾಗ್ರತೆ, ಜ್ಞಾನ ಹಾಗೆಯೇ ವಿದ್ಯಾಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಯಾವುದೇ ಶ್ಲೋಕನ ನಾವು ಹೇಳೋಕ್ಕಿಂತ ಮುಂಚೆ ಗಣಪತಿ ಶ್ಲೋಕನ ನಾವು ಮೊದಲು ಹೇಳ್ಕೋಬೇಕು. ಆ ಶ್ಲೋಕ ಯಾವುದು ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕನ ಮೊದಲಿಗೆ ಹೇಳಿಕೊಂಡು ನಂತರ ನೀವು ಸರಸ್ವತಿ ಶ್ಲೋಕನ ಹೇಳಬೇಕಾಗತ್ತೆ. ಈಗ ಸರಸ್ವತಿ ಶ್ಲೋಕ ಯಾವುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಓಂ ಸರಸ್ವತ್ಯೈ ವಿದ್ಮಹೇ ಬ್ರಹ್ಮಪುತ್ರಾಯೈ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಎರಡನೇ ಶ್ಲೋಕ ಓಂ ಐಂ ಸರಸ್ವತ್ಯೈ ನಮಃ. ಮೂರನೇ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾಲ್ಕನೇದು ಹಾಗೇನೆ ಕೊನೆಯ ಶ್ಲೋಕ ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡ ಮಂಡಿತಕರಾ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಈ 5 ಶ್ಲೋಕಗಳನ್ನು ನಾನು ಯಾವ ಆರ್ಡರಲ್ಲಿ ಹೇಳಿದ್ದೀನೋ ಅದೇ ಆರ್ಡರಲ್ಲಿ ನಿಮ್ಮ ಮಕ್ಕಳಿಗೂ ನೀವು ಹೇಳ್ಕೊಡ್ಬೇಕಾಗತ್ತೆ. ಇದೇ ಆರ್ಡರಲ್ಲಿ ಅವರು ಡೈಲಿ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಅವರು ವಿದ್ಯೆಯಲ್ಲಿ ಮುಂದೆ ಬಂದೇ ಬರ್ತಾರೆ. ಇನ್ನು ಬೆಳಗ್ಗೆ ಬೇಗ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದೋದ್ರಿಂದಲೂ ಕೂಡ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಮ್ಮ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೆ. ಈ ಟೈಮಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಯಶಸ್ವಿ ಆಗುತ್ತೆ. ಇನ್ನು ಬೆಳಗ್ಗೆ ಬೇಗ ಏಳೋ ವ್ಯಕ್ತಿಗೆ ಉತ್ತಮ ಆರೋಗ್ಯ, ಶಕ್ತಿ, ಬುದ್ಧಿವಂತಿಕೆ ಮತ್ತು ಜ್ಞಾನ ದೊರೆಯುತ್ತದೆ ಅಂತ ನಮ್ಮ ಶಾಸ್ತ್ರದಲ್ಲೂ ಹೇಳಲಾಗಿದೆ. ಇನ್ನು ಏನೇ ಮಾಡಿದರೂ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಇಲ್ಲ ಎಷ್ಟೇ ಓದಿದರೂ ತಲೆಗೆ ಹತ್ತಾನೇ ಇಲ್ಲ, ಇಲ್ಲ ಕೆಲವೊಂದು ತೀರಾ ಕಷ್ಟಗಳ ಪ್ರಶ್ನೆಗಳಿರುತ್ತೆ, ಅದನ್ನು ಉತ್ತರನ ನೆನ್ಪಿಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಫಾರ್ಮುಲಾಸ್ ಇರ್ಬೋದು, ಅಥವಾ ಕೆಲವೊಂದು ತುಂಬ ಕಷ್ಟಕರವಾದ ಪ್ರಶ್ನೆನ ನೆನ್ಪಿಡ್ಕೊಳ್ಳೋಕ್ಕೆ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಎಂದಾಗ ನೀವು ಈ ಟ್ರಿಕ್ಸನ್ನು ಫಾಲೋ ಮಾಡ್ಬೋದು. ಈ ಟ್ರಿಕ್ಸ್ ಯಾವುದು ಅಂದರೆ, ಈಗ ಮಕ್ಕಳು ಮಲ್ಕೋತಾರಲ್ವ, ಆ ಮಲ್ಕೊಳ್ಳೋ ಟೈಮಲ್ಲಿ ನೀವು ಅವ್ರ ಹತ್ರನೇ ಕೂತಿರಬೇಕು. ಮಕ್ಕಳು ಮಲ್ಕೊಂಡ ಅಂದರೆ ಅವ್ರಿಗೆ ನಿದ್ದೆ ಹತ್ತಿದೆ, ನಿದ್ದೆ ಬಂದಿದೆ ಅನ್ನೋ ಕ್ಷಣದಿಂದ 10 ನಿಮಿಷಗಳ ಕಾಲ, ಅವರು ನಿದ್ದೆ ಬಂದ ಕ್ಷಣದಿಂದ 10 ನಿಮಿಷಗಳ ಕಾಲ ಮಕ್ಕಳಲ್ಲಿ ಈ ಸುಪ್ತ ಮನಸ್ಸು ಅಂತ ಏನಿರುತ್ತೆ ಅದು ಆಕ್ಟಿವ್ ಇರುತ್ತೆ. ಅವ್ರು ನಿದ್ದೆ ಬಂದಿದ್ರೂ ಕೂಡ ಅವರ ಮೆದುಳು ಇರುತ್ತಲ್ವ, ಅದು ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನು ಗ್ರಹಿಸ್ತಾ ಇರುತ್ತೆ. ಸೊ ಈ ಟೈಮನ್ನು ನೀವು ಸದುಪಯೋಗ ಪಡಿಸ್ಕೋಬೋದು. ಯಾವ ಥರ ಅಂದರೆ,
ಈ ಟೈಮಲ್ಲಿ ನೀವು ನಿಮ್ಮ ಮಕ್ಕಳ ಹತ್ರ ಕೂತ್ಕೊಂಡು ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಅಂದರೆ ಅವ್ರ ಮಕ್ಕಳು ಹೇಳಿದ್ದನ್ನು ಕೇಳ್ತಾ ಇಲ್ಲ ಅಂದಾಗ ನೀವು ಅವರಿಗೆ ಬುದ್ಧಿವಾದದ ಮಾತುಗಳನ್ನು ಈ ಟೈಮಲ್ಲಿ ಹೇಳ್ಬೋದು. ಸೊ ಅದೆಲ್ಲನೂ ಅವರು ಗ್ರಹಿಸ್ತಾ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಈ ಮಾತುಗಳು ಅವರ ಮನಸ್ಸನ್ನು ತಟ್ಟುತ್ತೆ. ಇದೇ ಥರ ನೀವು ಮಕ್ಕಳಿಗೆ ಕಷ್ಟಕರವಾದ ಯಾವುದಾದ್ರೂ ಕ್ವಶನ್ ಇರುತ್ತೆ, ಅದರ ಆನ್ಸರ್ ನೆನ್ಪಿಟ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ, ಇಲ್ಲ ಯಾವುದಾದ್ರೂ ಮ್ಯಾಥ್ಸ್ ಫಾರ್ಮುಲಾ ಇರುತ್ತೆ, ಸೊ ಅದನ್ನು ಅವ್ರಿಗೆ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಈ ಎಲ್ಲವನ್ನು ಕೂಡ ಈ ಟೈಮಲ್ಲಿ ನೀವು ಅವ್ರಿಗೆ ಕೇಳಿಸ್ಕೊಳ್ಳೋ ಥರ ಹೇಳಬೇಕು. ಸೊ ಇದನ್ನು 10 ನಿಮಿಷಗಳ ಕಾಲ ನೀವು ಮಾಡ್ತಾ ಇದ್ದರೆ ಅವ್ರಿಗೆಲ್ಲನೂ ಅದನ್ನು ಅವ್ರ ಸುಪ್ತ ಮನಸ್ಸು ಅನ್ನೋದು ಕೇಳಿಸ್ಕೊತಾ ಇರುತ್ತೆ. ಅವರ ಗ್ರಹಣ ಶಕ್ತಿ ಅನ್ನೋದು ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಎಲ್ಲೂ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಮಲ್ಕೊಂಡಿರ್ತಾರೆ, ಎಲ್ಲ ಕೇಳಿಸ್ಕೊಳ್ತಾನೂ ಇರ್ತಾರೆ. ಸೊ ಈ ಥರ ಮಾಡೋದ್ರಿಂದಲೂ ಕೂಡ ಈ ವಿಷಯಗಳನ್ನೆಲ್ಲ ಜಾಸ್ತಿ ನೆನ್ಪಿಟ್ಕೊಳ್ಳೋಕ್ಕೆ ಅವ್ರಿಗೆ ಸಹಾಯವಾಗುತ್ತೆ. ಇದನ್ನು ನೀವು ಮಿನಿಮಮ್ 21 ದಿನ ಆದರೂ ಮಾಡ್ಕೊಂಡು ಬನ್ನಿ, ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಹೇಗೆ ನಮ್ಮ ಕೈ ಬೆರಳು ಒಂದೇ ರೀತಿ ಇರಲ್ವೋ ಅದೇ ಥರ ಮಕ್ಕಳೂ ಅಷ್ಟೇ, ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವರು ತುಂಬಾ ಶಾರ್ಪ್ ಆಗಿರ್ತಾರೆ, ಇನ್ನು ಕೆಲವರು ಒಂದು ಸ್ವಲ್ಪ ಕಲಿಯೋದ್ರಲ್ಲಿ ಹಿಂದೆ ಇರ್ತಾರೆ. ಕೆಲವರಿಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ 4-5 ಸಲ ಹೇಳಬೇಕಾಗೂ ಬರುತ್ತೆ. ಕೆಲವರು ಓದೋದ್ರಲ್ಲಿ ಮುಂದೆ ಇದ್ದರೆ ಇನ್ನು ಕೆಲವರು ಆಡೋದ್ರಲ್ಲಿ ಮುಂದೆ ಇರ್ತಾರೆ. ಸಂಗೀತ, ಡ್ಯಾನ್ಸ್, ಈ ಥರ ಎಷ್ಟೋ ಕಲೆಗಳಲ್ಲಿ ಅವರು ಮುಂದೆ ಇರ್ತಾರೆ. ಸೊ ಆದ್ದರಿಂದ ಯಾವಾಗಲೂ ನಿಮ್ಮ ಮಕ್ಕಳನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಒಳ್ಳೆ ಕೆಲಸ ಸಿಗಬೇಕು, ಅವ್ರ ಜೀವನ ಸೆಟ್ಲ್ ಆಗಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಏನೇ ಬೈಯೋದಿರಲಿ ಅಥವಾ ಬುದ್ಧಿ ಮಾತು ಹೇಳೋದಿರಲಿ, ಏನೇ ಇದ್ರೂ ನೀವು ಎಕ್ಸಾಮ್ಗಿಂತ ಮುಂಚೆ ಹೇಳಬೇಕು. ಎಕ್ಸಾಮ್ಗಿಂತ ಮುಂಚೆ ಹೇಳಿಬಿಟ್ಟು ಅವರನ್ನು ಚೆನ್ನಾಗಿ ಓದೋ ಥರ ಮಾಡಿ, ಅದು ನಿಮ್ಮ ಕರ್ತವ್ಯ ಕೂಡ. ಬಟ್ ಒಂದ್ಸಲ ಎಕ್ಸಾಮ್ ಮುಗೀತು ಅಂದರೆ ಅದರಾದಮೇಲೆ ನೀವು ಅವರನ್ನು ಯಾವುದಕ್ಕಾದ್ರೂ ಬೈಯೋದು ಅಥವಾ ಹೊಡೆಯೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಆಲ್ರೆಡಿ ಅವ್ರು ಬೇಜಾರಲ್ಲಿರ್ತಾರೆ. ಸ್ಕೂಲಲ್ಲಿ ಟೀಚರು ಬೈದಿರ್ಬೋದು, ಇಲ್ಲ ಬೇರೆ ಮಕ್ಕಳು ಹೀಯಾಳ್ಸ್ ಕೂಡ ಇರ್ಬೋದು. ಇದರಿಂದ ಆಲ್ರೆಡಿ ಅವ್ರು ಬೇಜಾರಲ್ಲಿರುವಾಗ ತಿರ್ಗಾ ನೀವುಗಳು ಬೈದ್ರಿ ಅಂದರೆ ಇನ್ನೂ ಅವರು ಮನಸ್ಸಿಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ಸಮಾಧಾನದಿಂದ ಅವ್ರ ಜೊತೆ ಕೂತು ಮಾತಾಡಿ, ಪರವಾಗಿಲ್ಲ ಈ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದರೆ ಏನಾಯಿತು, ನೆಕ್ಸ್ಟ್ ಎಕ್ಸಾಮಲ್ಲಿ ಟ್ರೈ ಮಾಡು ಅಂತ ಅವರನ್ನು ಹುರಿದುಂಬಿಸಿ. ನೀವು ನ್ಯೂಸ್ ಪೇಪರಲ್ಲಿ ಟಿವಿಯಲ್ಲಿ ನೋಡಿರ್ಬೋದು, SSLC ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಎಷ್ಟೋ ಮಕ್ಕಳು ಮನೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಇಲ್ಲ ಕೆಲವರು ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋ ಉದಾಹರಣೆಗಳೂ ಇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಮನೆಯಲ್ಲಿ ಬೈತಾರೆ, ಸ್ಕೂಲಲ್ಲಿ ಇನ್ಸಲ್ಟ್ ಮಾಡ್ತಾರೆ, ಫ್ರೆಂಡ್ಸ್ಗಳು ಇನ್ಸಲ್ಟ್ ಮಾಡ್ತಾರೆ, ಅಥವಾ ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಅನ್ನೋ ಭಯದಿಂದ ಅವ್ರು ಈ ಥರ ಮಾಡಿರ್ತಾರೆ. ಜೀವ ಇದ್ರೇ ಜೀವನ ಅಲ್ವಾ? ಸೊ ಆದ್ದರಿಂದ ನಮ್ಮ ಮಕ್ಕಳು ಜೀವಂತವಾಗಿದ್ದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನಮಗೆ ಇನ್ನೇನಿದೆ? ಯಾವಾಗಲೂ ಅಷ್ಟೇ ಪೇರೆಂಟ್ಸು ಮಕ್ಕಳಿಗೆ ಬೈಯೋದು ಹೊಡೆಯೋದು ಮಾಡೋ ಬದಲು ಆದಷ್ಟು ಒಳ್ಳೆ ರೀತಿಯಲ್ಲಿ ಅವರನ್ನು ಮುಂದೆ ತಗೊಂಬರೋಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.